ವಿಧಾನಸೌಧದಂತಹ ಜಾಗದಲ್ಲಿ ಈ ರೀತಿಯ ಧಮಕಿ ತರದ ಮಾತುಗಳು ಆ ಸ್ಥಾನಕ್ಕೆ ಸೂಕ್ತನ? ಇಬ್ಬರದು ಒಂದೇ ರೀತಿಯಲ್ಲಿ. ಮೊನ್ನೆ ನಾನು ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಒಂದು ದಕ್ಷ IAS ಅಧಿಕಾರಿ DK ರವಿಯವರ ಪುತ್ಥಳಿನ ನಿರ್ಮಾಣ ಮಾಡೋಕ್ಕೆ ಹೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ. ಆ ಪತ್ರಕ್ಕೆ ಇವರು ಏನು ಪ್ರತಿಕ್ರಿಯೆ ಕೊಡಬೇಕು, ಮಾಧ್ಯಮದವ್ರ ಜೊತೆ ಕೊಡ್ತೇವೆ, ನಿರಾಕರಿಸ್ತೇವೆ. ನಾನು ಕೇಳಿರೋದು ಯಾರು, ಇಬ್ಬರು ವ್ಯಕ್ತಿಗಳು. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಸುಮಾರು ಒಂದು 60 ಎಕರೆ ಇರ್ತಕ್ಕಂಥ ಒಂದು ಉದ್ಯಾನವನ, ಅದಕ್ಕೆ DK ರವಿಯವರ ಉತ್ತರದ ಮುಖ್ಯ ದ್ವಾರಕ್ಕೆ DK ರವಿಯವ್ರದ್ದು, ಪಶ್ಚಿಮದ ಮುಖ್ಯ ದ್ವಾರಕ್ಕೆ SM ಕೃಷ್ಣ ಅವರ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ನನ್ನ ವೇತನದಲ್ಲಿ ಅಂತ ಬರ್ತಿದ್ದೀನಿ. ನಾನು ಈ ಕ್ಷೇತ್ರ ನನಗೆ 4 ಸಾರಿ MLA ಮಾಡಿದ್ದೆ, ಆ ಋಣದಲ್ಲಿ ನಾನಿದ್ದೀನಿ. ಇದೊಂದು ಸಣ್ಣ ಕೆಲಸ ಆದರೂ ನಾವು ಮಾಡೋಣ ಅಂತ ನಾನು ಅನುಮತಿ ಕೇಳಿದ್ದೆ. ಅದರ ಬಗ್ಗೆ ತಾನೇ ಮಾತಾಡಬೇಕು. ಅದು ಬಿಟ್ಟು ನೀನು ನಿನ್ನ ತಮ್ಮ, ಅರೆ ಸುರೇಶ್ ಅವರು ಒಂದು ಗೊತ್ತಿರಲಿ, ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಫಸ್ಟು. ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಆಮೇಲೆ ನನ್ನ ತಮ್ಮನ ಹಿನ್ನೆಲೆಗೆ ಬನ್ನಿ. ತಪ್ಪೇನಿಲ್ಲ, ಏನೇನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಹಿನ್ನೆಲೆ ನನ್ನ ತಮ್ಮನ್ನ 100 ತಮ್ಮದಿರ್ನ ಹಾಕಿದ್ರು ನಿಮ್ಮ ಅಣ್ಣನಿಗೆ ಸಮ ಆಗಲ್ಲ. ಇದು ಗೊತ್ತಿರಲಿ. ನಿಮ್ಮ ಅಣ್ಣನ ನಾನು, ನಿಮ್ಮ ಅಣ್ಣನ ಹತ್ರ ಒಂದು 4,000 ರೂಪಾಯಿ ಮೋಟ್ರ್ ಬೇಕಿತ್ತು, ಜಾವ, ಅಲ್ಲಿಂದ ಜೊತೆಯಲ್ಲಿ ನೋಡ್ಕೊಂಬರ್ತಾ ಇರೋವನು. ಇದು ನಿಮಗೆ ಗೊತ್ತಿರಲಿ. ನನ್ನ ತಮ್ಮನ ವಿಷಯ ತಿದ್ದಕ್ಕೆ ಇವತ್ತು ನಿಮ್ಮ ಅಣ್ಣಂದು ನಂದು ಇರ್ತಕ್ಕಂಥ ಸಂಬಂಧದ ಬಗ್ಗೆ ಮಾತಾಡಬೇಕಾಗಿದೆ. ನನಗೆ ಅವಶ್ಯಕತೆ ಇರಲಿಲ್ಲ. 4,000 ಹಳೇ ಜಾವ, ಜೊತೆಯಲ್ಲಿ ಬೆಳೆದವರು, ದೈವ ಕೃಪೆ, ನಾನೊಬ್ಬ ಗುತ್ತಿಗೆದಾರನಾದೆ. ನಿಮ್ಮ ಅಣ್ಣ ಒಂದು ರಾಜಕೀಯದಲ್ಲಿ ಒಂದು ಶಾಸಕರಾದ. ಇವತ್ತಿಬ್ಬರು ವಿಧಾನಸಭೆಯಲ್ಲಿ ಪ್ರವೇಶ ಮಾಡೋಂಥ ಭಾಗ್ಯ ನಮಗೆ ಸಿಕ್ಕಿದೆ. ಆ ಸ್ಥಾನಕ್ಕೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ. ನಿಮ್ಮ ಅಣ್ಣನಿಗೆ ಎಲ್ಲರ ಜೊತೆ ಹೊಂದಿಕೊಂಡು ಒಟ್ಟಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ತೊಗೊಂಡವ್ರ ರೀತಿಯಲ್ಲಿ ಒಂದು ಸ್ನೇಹಿಯಾಗಿ ಬದುಕಲಿ ಅಂತ ನಿಮ್ಮ ಅಣ್ಣನಿಗೆ ನೀವು ಬುದ್ಧಿ ಹೇಳ್ರಿ, ನನಗಲ್ಲ ಹೇಳೋದು. ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಏನು ಬೇಕಾದ್ರೂ ಮಾಡ್ತೀರಿ ನೀವು. ನನಗೂ ಗೊತ್ತಿದೆ, ನನ್ನನ್ನು ಯಾವಾಗ ನೀವು ಸುಳ್ಳು ರೇಪ್ ಕೇಸ್ ಹಾಕಿದ್ರೋ ಇದಕ್ಕೆ ಮೇಲೆ ಏನು ಬೇಕಾದ್ರೂ ಆಗಲಿ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.